ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಅನ್ನೋ ಹೇಳಿಕೆ ವಿಚಾರ ಬಸವರಾಜ ರಾಯರೆಡ್ಡಿ ವಿರುದ್ಧ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಅವ್ರ ಹೇಳಿಕೆಯಿಂದ ನಿಶ್ಚಿತವಾಗಿ ಪಕ್ಷಕ್ಕೆ ಮುಜುಗರ ಆಗಿದೆ ಅನ್ನೋದನ್ನ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಒಂದು ಕಡೆ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡ್ತಿರುವಾಗ ಬಸವರಾಜ ರಾಯರೆಡ್ಡಿ ಅವರು ಈ ತರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಅಂದ್ರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂಗಾಯಿತು. ಕಾಂಗ್ರೆಸ್ಗೆ ತೀವ್ರ ರೀತಿಯ ಡ್ಯಾಮೇಜ್ ಆಗಿದೆ. ಈ ಸ್ಟೇಟ್ಮೆಂಟ್ನಿಂದ ಮುಜುಗರ ಆಗಿದೆ. ಹೌದು, ಮುಜುಗರ ಆಗಿದೆ ನಿಶ್ಚಿತವಾಗಿ ಅನ್ನೋದನ್ನ ಎಂಬಿ ಪಾಟೀಲ್ ಒಪ್ಕೊಂಡಿದ್ದಾರೆ. ಖಂಡಿತವಾಗಿ ಪಕ್ಷ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಯಾರು ಎಷ್ಟೆಷ್ಟು ಹಣ ಪಡೆದಿದ್ದಾರೆ ಅಂತಾನೂ ಅವ್ರು ಹೇಳಬೇಕಲ್ವಾ. ನಿನ್ನೆ ಯೂ-ಟರ್ನ್ ಹೊಡೆದಿದ್ದಾರೆ ಅಂತಲೂ ನಾನು ಗಮನಿಸಿದ್ದೀನಿ. ಬಸವರಾಜ ರಾಯರೆಡ್ಡಿ ವಿರುದ್ಧ ಎಂಬಿ ಪಾಟೀಲ್ ಈ ರೀತಿ ಗರಂ ಆಗಿದ್ದಾರೆ. ಅದು ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತೇಳಿ ರಾಯರೆಡ್ಡಿ ಅವರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಳೆ ಉಲ್ಟಾನು ಹೊಡೆದಿದ್ದಾರೆ ಅಂತ ಕೇಳಿದ್ದೀನಿ ಹಿಂದಾಳೆ. ಆಮೇಲೆ ಅದು ಪಕ್ಷ ಗಮನಿಸ್ತದೆ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇದು ಕೆಪಿಸಿಸಿ ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, ಎಐಸಿಸಿ ಅಂತ ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಅವ್ರಿಗೆ ಗೊತ್ತಿದ್ರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ಪಕ್ಷದಲ್ಲಿ ಇದ್ಕೊಂಡು ಈ ಥರ ಒಬ್ಬ ಹಿರಿಯ ಶಾಸಕರು ಅವರು ಮತ್ತು ಅತ್ಯಂತ ಬುದ್ಧಿವಂತರು ಬೇರೆ, ಅದಕ್ಕೆ ಕೇಳಬೇಕಪ್ಪ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ತಮ್ಮ ಪಕ್ಷ ನಿರ್ಣಯ ತಗೋತಾರೆ ಇದ್ರ ಬಗ್ಗೆ. ನಿಶ್ಚಿತವಾಗಿ ಮುಜುಗರ ಅನಿಸ್ತದೆ. ಈ ಥರ ಮಾತಾಡೋದು ಸರಿಯಲ್ಲ. ಮತ್ತು ಇವ್ರ ಮೇಲೆ ಇಂಥವ್ರ ಮೇಲೆ ಪಕ್ಷ ಕ್ರಮ ಕೈಗೊಳ್ತದೆ. ಕೆಐಎಡಿಬಿ ಭೂ ಸ್ವಾಧೀನ ಕೈ ಬಿಡಲು ಆಗ್ರಹವನ್ನ ಮಾಡ್ತಾ ಸಚಿವ ಮುನಿಯಪ್ಪ ಮನೆಗೆ ರೈತರು ಹೊರಟಿದ್ರು. ರೈತರನ್ನ ತಡೆ ಹಿಡಿಯಲಾಗಿದೆ. ಪೊಲೀಸರ ಜೊತೆಯಲ್ಲಿ ರೈತರು ಗಲಾಟೆಯನ್ನ ಮಾಡಿದ್ದಾರೆ. ವಿಷ ಸೇವಿಸಿದ್ದಾರೆ ರೈತ ಅಂತ ಗೊತ್ತಾಗಿದೆ. ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನಿರಂತರವಾಗಿ ಈ ಬಗ್ಗೆ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಸಚಿವ ಮುನಿಯಪ್ಪ ಮನೆಗೆ ರೈತರು ಹೊರಟಿದ್ರು. ಆಗ ಪೊಲೀಸರ ಜೊತೆ ವಾಗ್ವಾದ ಆಯಿತು. ವಿಷ ಸೇವನೆ ಕೂಡ ಆಗಿದೆ. ಅಲ್ಲಿ ರೈತರೊಬ್ಬರಿಂದ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ಆಗಿ ವಿಷ ಸೇವಿಸಿ ರೈತ ವೆಂಕಟೇಶ್ ಅನ್ನೋರು ಅಸ್ವಸ್ಥರಾಗಿದ್ದಾರೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ವಿಷ ಸೇವಿಸಿದ ಈ ರೈತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪೊಲೀಸರು ಹಾಗೇನೆ ರೈತರ ನಡುವೆ ತಳ್ಳಾಟ ನೂಕಾಟ ಆಯಿತು. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಕೆಎಚ್ ಮುನಿಯಪ್ಪ ಮನೆಗೆ ಹೋಗೋದಕ್ಕೆ ಪೊಲೀಸರು ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ರೈತರಿಗೆ ಅವರನ್ನ ಇಲ್ಲಿಗೆ ಕರೆಸಿ, ಇಲ್ಲ ನಮ್ಮನ್ನು ಹೋಗೋಕ್ ಬಿಡಿ ಅಂತ ಈ ಸಂದರ್ಭದಲ್ಲಿ ರೈತರು ಆಗ್ರಹವನ್ನು ಮಾಡಿದ್ದಾರೆ. ಎರಡು 2008ರಲ್ಲಿ ಮುಂಬೈ ಮೇಲೆ ದಾಳಿ ಪ್ರಕರಣ ಸಂಬಂಧ ಉಗ್ರ ತಹವೂರ್ ರಾಣಾನನ್ನ ಭಾರತಕ್ಕೆ ಕರೆತರಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗುತ್ತೆ. ವಿಶೇಷ ವಿಮಾನದಲ್ಲಿ ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅಮೆರಿಕಾದಿಂದ ಭಾರತಕ್ಕೆ ಇವತ್ತು ರಾಣಾನನ್ನ ಕರ್ಕೊಂಡು ಬರಲಾಗುತ್ತೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈ ರಾಣಾ. ಅಮೆರಿಕಾದಲ್ಲಿ ಈತ ತಲೆಮರೆಸಿಕೊಂಡಿದ್ದ ಪಾಕಿಸ್ತಾನ ಮೂಲದ ಕೆನಡಾದ ಪ್ರಜೆ ಈ ರಾಣಾ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಇನ್ನು ಮುಂಬೈ ದಾಳಿಯಲ್ಲಿ ತಹವೂರ್ ಪಾತ್ರ ಕನ್ಫರ್ಮ್ ಆಗಿತ್ತು. ರಾಣಾನನ್ನ ವಶಕ್ಕೆ ಪಡೆಯೋದಕ್ಕೆ ಭಾರತ ನಿರಂತರವಾಗಿ ಪ್ರಯತ್ನಗಳನ್ನ ಪಡ್ತಾ ಇತ್ತು. ಆತ ಅಮೆರಿಕದಲ್ಲಿ ತಲೆಮರೆಸಿಕೊಂಡಿದ್ದ. ಇನ್ನು ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಈಗ ಲಭಿಸಿದೆ. ಮುಂಬೈ ದಾಳಿಯಲ್ಲಿ ತಹವೂರ್ ಪಾತ್ರ ಕನ್ಫರ್ಮ್ ಆದ್ಮೇಲೆ ಆತನನ್ನ ಅಮೆರಿಕಾದಿಂದ ಭಾರತಕ್ಕೆ ಕರ್ಕೊಂಡ್ಬರೋದಕ್ಕೆ ನಿರಂತರವಾಗಿ ಪ್ರಯತ್ನಗಳು ನಡೀತಾಲೇ ಇತ್ತು. ಫೈನಲಿ ಭಾರತಕ್ಕೆ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ರಾಣಾ ಹಸ್ತಾಂತರದ ಬಗ್ಗೆ ಟ್ರಂಪ್ ಕೂಡ ಪ್ರಧಾನಿ ಮೋದಿಗೆ ಅಭಯವನ್ನ ಕೊಟ್ಟಿದ್ರು. ಇವತ್ತು ಉಗ್ರ ತಹವೂರ್ ಹುಸೇನ್ ರಾಣಾನನ್ನ ಭಾರತಕ್ಕೆ ಕರ್ಕೊಂಡು ಬರಲಾಗ್ತಾ ಇದೆ. ಮಧ್ಯಾಹ್ನದ ಸಂದರ್ಭದಲ್ಲಿ ಆತನನ್ನ ಇಲ್ಲಿಗೆ ಕರ್ಕೊಂಡು ಬರಲಾಗುತ್ತೆ ಅಂತ ಮಾಹಿತಿ ಇದೆ. ಇದು ಭಾರತಕ್ಕೆ ಸಿಕ್ಕಂತ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು. ಅಜಿತ್ ದೋವಲ್ ಕೂಡ ರಾಣಾ ಕರೆತರುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. ಈತನನ್ನ ಕರ್ಕೊಂಡು ಬರ್ತಾ ಇದ್ದಂತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಮುಂದಿನ ಕಾನೂನು ಚಟುವಟಿಕೆಗಳು ಏನು ನಡೆಯುತ್ತೆ, ಪ್ರಕ್ರಿಯೆಗಳು ಏನು ನಡೆಯುತ್ತೆ ಅದನ್ನು ಫಾಲೋಅಪ್ ಮಾಡಿ ನೋಡೋಣ. ಈಗ NIA ಅಧಿಕಾರಿಗಳು ಆತನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂಬೈ ದಾಳಿಕೋರ ಭಾರತಕ್ಕೆ ಹಸ್ತಾಂತರ ಆದಂಥ ಬೆನ್ನಲ್ಲೇ ಭಾರತಕ್ಕೆ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಉಗ್ರ ರಾಣಾನನ್ನ ಕರೆತರಲಾಗುತ್ತೆ. ಮುಂಬೈ ದಾಳಿಯ ಹಿಂದೆ ಪಾಕ್ ಕೈವಾಡದ ಸಾಕ್ಷಿಗಳು ಸಿಕ್ಕಿತ್ತು. ಅದರಲ್ಲೂ ಈತನ ಅಂದರೆ ರಾಣಾ ಕೈವಾಡ ಏನಿದೆ ಅದು ಕನ್ಫರ್ಮ್ ಆಗಿತ್ತು. ಇನ್ನು 2008ರಲ್ಲಿ ನಡೆದಂತಹ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತನೇ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ.